ಹಾಯ್ ಸ್ನೇಹಿತರೆ, ನಮಸ್ಕಾರ. 2026ರ ವರಮಹಾಲಕ್ಷ್ಮಿ ಹಬ್ಬ ಸಂಪೂರ್ಣ ಫಲ ನೀಡುವ ಪೂಜೆ ಮತ್ತು ಮಂತ್ರಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ನೀವು ಇಷ್ಟು ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ರೀತಿ ಆಚರಿಸುತ್ತಿದ್ದೀರಿ ಎನ್ನುವುದನ್ನು ದಯವಿಟ್ಟು ತಿಳಿಸಿಕೊಡಿ. ಇನ್ನು ವರಮಹಾಲಕ್ಷ್ಮಿ ವ್ರತ 2026 ಇನ್ನು ಆಗಸ್ಟ್ 28ರಂದು ಶುಕ್ರವಾರ ಆಚರಿಸಲಾಗುವುದು. ವಿವಾಹಿತ ಮಹಿಳೆಯರು ಕಟ್ಟುನಿಟ್ಟಿನಿಂದ ಈ ವ್ರತವನ್ನು ಆಚರಿಸುತ್ತಾರೆ. ವರಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು ಹೇಗೆ? ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು, ಪೂಜೆ ನಿಯಮ, ಮಹತ್ವ ಮತ್ತು ಲಕ್ಷ್ಮಿ ಮಂತ್ರವನ್ನು ಸಂಪೂರ್ಣವಾಗಿ ತಿಳಿಸುತ್ತೇನೆ ಬನ್ನಿ. ವರಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ವ್ರತದ ಉಪವಾಸದ ನಿಯಮಗಳು ತುಂಬ ಕಟ್ಟುನಿಟ್ಟಾದವು ಮತ್ತು ಈ ವ್ರತವನ್ನು ಹೆಚ್ಚಾಗಿ ವಿವಾಹಿತ ಮಹಿಳೆ, ಸುಮಂಗಲಿಯರು ತಮ್ಮ ಪತಿ, ಮಕ್ಕಳು ಮತ್ತು ಇತರ ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕಾಗಿ ಆಚರಿಸುತ್ತಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಈ ದಿನದಂದು ವರಲಕ್ಷ್ಮಿ ದೇವಿಯನ್ನು ಪೂಜಿಸುವುದು ಸಂಪತ್ತು, ಭೂಮಿ, ಬುದ್ಧಿವಂತಿಕೆ, ಪ್ರೀತಿ, ಖ್ಯಾತಿ, ಶಾಂತಿ, ತೃಪ್ತಿ ಮತ್ತು ಶಕ್ತಿಯ 8 ದೇವತೆಗಳಾದ ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮಾನವಾಗಿದೆ. ವರಲಕ್ಷ್ಮಿ ವ್ರತವು ಹಿಂದೂ ಹಬ್ಬವಾಗಿದ್ದು, ಇಲ್ಲಿ ಭಕ್ತರು ಹೆಚ್ಚಾಗಿ ಮಹಿಳೆಯರು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ. ಈ ವರ್ಷ ಆಗಸ್ಟ್ 28 ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ವರಲಕ್ಷ್ಮಿ ವ್ರತದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ವಿಧಾನ, ಮಹತ್ವ, ಮಂತ್ರಗಳು ಹೀಗಿದೆ ನೋಡಿ. ವರಲಕ್ಷ್ಮಿ ವ್ರತದ ದಿನದಂದು ಪೂಜಿಸಬೇಕಾದ ಅಷ್ಟಲಕ್ಷ್ಮಿಯರು: ಆದಿಲಕ್ಷ್ಮಿ ರಕ್ಷಕ, ಧನಲಕ್ಷ್ಮಿ ಸಂಪತ್ತಿನ ದೇವತೆ, ಧೈರ್ಯಲಕ್ಷ್ಮಿ ಧೈರ್ಯ ದೇವತೆ, ಸೌಭಾಗ್ಯಲಕ್ಷ್ಮಿ ಸಮೃದ್ಧಿಯ ದೇವತೆ, ವಿಜಯಲಕ್ಷ್ಮಿ ವಿಜಯದ ದೇವತೆ, ಧಾನ್ಯಲಕ್ಷ್ಮಿ ಪೋಷಣೆಯ ದೇವತೆ, ಸಂತಾನಲಕ್ಷ್ಮಿ ಸಂತಾನದ ದೇವತೆ, ವಿದ್ಯಾಲಕ್ಷ್ಮಿ ಬುದ್ಧಿವಂತಿಕೆಯ ದೇವತೆ. ಇನ್ನು ವರಮಹಾಲಕ್ಷ್ಮಿ ವ್ರತ ನಿಯಮಗಳು ಹೀಗಿವೆ. ವರಲಕ್ಷ್ಮಿ ವ್ರತವನ್ನು ಮಾಡಬಯಸುವವರು ಈ ದಿನ ಊಟ ಮಾಡುವುದನ್ನು ತ್ಯಜಿಸಬೇಕು. ವರಲಕ್ಷ್ಮಿ ಪೂಜೆಯ ಮೊದಲು ಏನನ್ನೂ ತಿನ್ನಬೇಡಿ. ಮೊದಲು ವರಲಕ್ಷ್ಮಿ ಪೂಜೆಯನ್ನು ಮಾಡಿ, ಲಕ್ಷ್ಮಿಗೆ ಆರತಿ ಮಾಡಿ, ಕುಟುಂಬ ಮತ್ತು ಸ್ನೇಹಿತರಿಗೆ ಪ್ರಸಾದವನ್ನು ವಿತರಿಸಿ, ರಾತ್ರಿ ವರಲಕ್ಷ್ಮಿ ಆರತಿ ಅರ್ಚನೆ ಮಾಡಿದ ನಂತರ ಹಣ್ಣುಗಳನ್ನು ತಿನ್ನಬಹುದು. ಮರುದಿನ ಪಾರಾಯಣ ಮಾಡಿದ ನಂತರ ಊಟ ಮಾಡಬೇಕು. ಇನ್ನು ವರಮಹಾಲಕ್ಷ್ಮಿ ಪೂಜೆಯ ಮಹತ್ವದ ಬಗ್ಗೆ ನೋಡೋಣ. ವಿವಾಹಿತ ಮಹಿಳೆಯರು ತಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಲು ತಮ್ಮ ಬಲಮಣಿಕಟ್ಟಿನ ಮೇಲೆ ಪವಿತ್ರ ದಾರವನ್ನು ಕಟ್ಟಿಕೊಂಡು ಉಪವಾಸವನ್ನು ಇಟ್ಟುಕೊಳ್ಳುವ ಮೂಲಕ ವರಲಕ್ಷ್ಮಿ ವ್ರತವನ್ನು ಮಾಡುತ್ತಾರೆ. ಈ ದಿನದಂದು ಅವರು ಭೌತಿಕ ಸೌಕರ್ಯಗಳು ಮತ್ತು ಸಮೃದ್ಧಿ ಸಂಪತ್ತನ್ನು ಪಡೆಯಲು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಕೋರುತ್ತಾರೆ. ಲಕ್ಷ್ಮೀ ದೇವಿಯು ಸಂಪತ್ತನ್ನು ಪ್ರತಿನಿಧಿಸುವುದರಿಂದ ಆನಂದಮಯ ಜೀವನ ಮತ್ತು ಲೌಕಿಕ ಸುಖಗಳನ್ನು ಬಯಸುವವರಿಗೆ ಈ ದಿನವು ಮಹತ್ವದಾಗಿದೆ. ಆದ್ದರಿಂದ ಈ ದಿನದಂದು ಭಕ್ತರು ವರಲಕ್ಷ್ಮಿ ಪೂಜೆಯನ್ನು ಮಾಡಲೇಬೇಕು ಸ್ನೇಹಿತರೆ. ಅದರಲ್ಲೂ ಸುಮಂಗಲಿಯರು ವರಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಸಂಪತ್ತು ಎನ್ನುವುದು ಮನೆಯಲ್ಲಿ ನೆಲೆಸುತ್ತಾ ಹೋಗುತ್ತದೆ. ಇನ್ನು ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳ ಪಟ್ಟಿ ಹೀಗಿದೆ. ಮೊದಲು ದೇವಿಯ ಮುಖವಾಡ, ಕಲಶ, ದೇವಿಗೆ ಸೀರೆ, ದೇವಿಗೆ ಆಭರಣಗಳು, ರೆಡಿಮೇಡ್ ಕೂದಲುಗಳು ಮತ್ತು ಒಂದಿಷ್ಟು ಪರಿಕಾರಗಳು. ಇನ್ನು ಕನ್ನಡಿ, ಸಿಪ್ಪೆ ಸಹಿತ 3 ತೆಂಗಿನಕಾಯಿ, ಹಾಗೆ ಹೂವುಗಳು. ಇಷ್ಟನ್ನು ಅಚ್ಚುಕಟ್ಟಾಗಿ ತೆಗೆದಿಟ್ಟುಕೊಳ್ಳಿ. ಆನಂತರ ಮಣಿಕಟ್ಟಿಗೆ ಕಟ್ಟಲು ಪವಿತ್ರ ಹಳದಿ ದಾರ, ಇನ್ನು ಪೀಠ ಅಥವಾ ಮರದ ಮಣೆ, ತಾಜಾ ಹೂವುಗಳಿಂದ ಮಾಡಿದ ಹಾರ, ವೀಳ್ಯದೆಲೆ, ಅಡಕೆ, ಹಣ್ಣುಗಳು, ಬಾಳೆಹಣ್ಣು, ಅರಿಶಿನ, ಚಂದನ, ಕುಂಕುಮ, ಬಿಳಿ ರಂಗೋಲಿ ಪುಡಿ, ಅಕ್ಷತೆ, ಅಕ್ಕಿ ಮತ್ತು ಎಣ್ಣೆ, ತುಪ್ಪ ಮತ್ತು ದೀಪ, ಧೂಪದ್ರವ್ಯದ ತುಂಡುಗಳು, ಕರ್ಪೂರ, ಲೋಹದ ಅಥವಾ ಬೆಳ್ಳಿಯ ತಟ್ಟೆ ಇಷ್ಟುಗಳನ್ನು ಇಟ್ಟುಕೊಳ್ಳಬೇಕು. ಸಿದ್ಧತೆ ಮಾಡಿ ಮೊದಲೇ ಇಟ್ಟುಕೊಂಡಿರಬೇಕು. ಈಗ ವರಲಕ್ಷ್ಮಿ ಪೂಜೆ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಅದಕ್ಕೂ ಮೊದಲು ನೀವು ಇಷ್ಟು ವರ್ಷ ಲಕ್ಷ್ಮೀ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡುತ್ತಿದ್ದೀರಿ ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ. ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಲಕ್ಷ್ಮೀ ದೇವಿಯ ಮುಖವಾಡ ಇದೆಯೋ ಅಥವಾ ಆ ವಿಗ್ರಹದಲ್ಲಿ ಪೂಜಿಸುತ್ತೀರೋ ಅಥವಾ ಕಳಸದ ರೂಪದಲ್ಲಿ ಪೂಜಿಸುತ್ತೀರೋ ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ವರಲಕ್ಷ್ಮಿ ಪೂಜೆ ವಿಧಾನ: ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ, ಉಪವಾಸವು ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಸೂರ್ಯಾಸ್ತದವರೆಗೆ ಅಥವಾ ಪೂಜೆ ಮುಗಿಯುವವರೆಗೂ ಮುಂದುವರಿಯುತ್ತದೆ. ನಂತರ ಗಂಗಾಜಲ ಅಥವಾ ಸಾಮಾನ್ಯ ನೀರಿನಿಂದ ಪೂಜಾ ಪ್ರದೇಶವನ್ನು ಶುದ್ಧೀಕರಿಸಿ. ಗಂಗಾಜಲ ಸಿಗದಿದ್ದರೆ ಸ್ವಲ್ಪ ಗಂಜಲವನ್ನು ಹಾಕಿಕೊಂಡು ಶುದ್ಧ ಮಾಡಿ, ಅಥವಾ ಅದೂ ಇಲ್ಲ ಎಂದರೆ ಸ್ವಲ್ಪ ಉಪ್ಪು, ಅರಿಶಿಣ ಹಾಕಿಕೊಂಡು ನೀರಿಗೆ ಶುದ್ಧ ಮಾಡಿ.
ಮರದ ಪೀಠಕ್ಕೆ ಅರಿಶಿನವನ್ನು ಹಚ್ಚಿ ಮತ್ತು ನಂತರ ಪುಡಿಯಿಂದ ರಂಗೋಲಿಯನ್ನು ಮಾಡಿ, ಅಂದರೆ ಮರದ ಮೇಲೆ ಪೀಠ ಇರಿಸುವುದಾದರೆ ಆ ಮರವನ್ನು ಶುದ್ಧ ಮಾಡಿಕೊಂಡು ಆ ಮರದ ಪೀಠಕ್ಕೆ ಅರಿಶಿಣವನ್ನು ನೀಟಾಗಿ ಸವರಬೇಕು. ಆನಂತರ ರಂಗೋಲಿ ಪುಡಿಯಲ್ಲಿ ರಂಗೋಲಿಯನ್ನು ಹಾಕಬೇಕು. ನಂತರ ಪೀಠದ ಮಧ್ಯದಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಮತ್ತು ಅದರ ಮೇಲೆ ಲೋಹದ ತಟ್ಟೆಯನ್ನು ಇರಿಸಿ. ಸ್ನೇಹಿತರೆ, ನಾನು ಮೊದಲೇ ತಿಳಿಸಿದಂತೆ ಅಕ್ಷತೆಯನ್ನು ಮಾಡಿಟ್ಟುಕೊಳ್ಳಿ. ಅಕ್ಷತೆಯನ್ನು ಮಾಡಿಟ್ಟುಕೊಂಡು ಅಕ್ಷತೆಯನ್ನು ಸ್ವಲ್ಪ ಕೆಳಭಾಗಕ್ಕೆ, ಅಂದರೆ ಪೀಠದ ಕೆಳಭಾಗದಲ್ಲಿ ಹಾಕಿ ಅದರ ಮೇಲೆ ಲೋಹದ ತಟ್ಟೆಯನ್ನು ಇರಿಸಿ. ತಟ್ಟೆಯಲ್ಲಿ ಹಸಿ ಅಕ್ಕಿಯನ್ನು ಸಮವಾಗಿ ಹರಡಿ. ಹಸಿ ಅಕ್ಕಿ ಅಂದರೆ ಅರಿಶಿಣದ ಹಾಕದಂತಹ ಅಕ್ಕಿ. ನಂತರ ಅರಿಶಿನ ಮತ್ತು ಕುಂಕುಮವನ್ನು ಕಲಶದ ಮೇಲೆ ಹಚ್ಚಿ ತಟ್ಟೆಯ ಮಧ್ಯದಲ್ಲಿ ಇರಿಸಿ. ಕಲಶಕ್ಕೆ ನೀರು ಸೇರಿಸಿ ಸ್ವಲ್ಪ ಅಕ್ಷತೆ ಹಾಕಿ ಕಲಶದ ಕುತ್ತಿಗೆಯ ಮೇಲೆ ಇಡೀ ತೆಂಗಿನಕಾಯಿ ಇರಿಸಿ. ಸ್ನೇಹಿತರೆ, ಕಲಶಕ್ಕೆ ನೀರು ಹಾಕಿದ ನಂತರ ಒಂದು ಕಾಯಿನು, ಒಂದು ವೀಳ್ಯದೆಲೆಯ ಅಡಿಕೆ ಬರುತ್ತದೆಯಲ್ಲ, ಅಡಿಕೆ ಹಾಕಿ ಆನಂತರ ನೀವು ಕಳಶವನ್ನು ಕೂರಿಸಿಕೊಳ್ಳಿ. ಇನ್ನು ತೆಂಗಿನಕಾಯಿಗೆ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಹಚ್ಚಿ, ಅಂದರೆ ಮುಖವಾಡವನ್ನು ಕಟ್ಟಿ. ನಂತರ ಮಾತೃದೇವಿಗೆ ಸೀರೆ ಉಡಿಸಲು ಬಟ್ಟೆಗಳನ್ನು ಬಳಸಿ ಅವಳ ಕೂದಲನ್ನು ಮಾಡಿ ಮತ್ತು ಆಭರಣಗಳು ಮತ್ತು ಇತರ ಸೌಂದರ್ಯ ಸಾಮಗ್ರಿಗಳೊಂದಿಗೆ ಅವಳನ್ನು ಅಲಂಕರಿಸಿ ದೇವಿಯ ಕೊರಳಿಗೆ ತಾಜಾ ಹೂವಿನ ಹಾರವನ್ನು ಹಾಕಿ. ಸ್ನೇಹಿತರೆ, ಯಾವುದೇ ದೇವತೆಗಳ ಪೂಜೆಯಲ್ಲಾಗಲಿ ಅಥವಾ ಪೂಜಾ ವಿಧಾನದಲ್ಲಾಗಲಿ ನಾವು ಆಗ ತಂದಂತಹ ಹೂವುಗಳನ್ನೇ ಬಳಸಬೇಕು. ಏಕೆಂದರೆ ಸುವಾಸನೆ ಭರಿತವಾದಂತಹ ಹೂವುಗಳು ಎಂದರೆ ದೇವತೆಗಳಿಗೆ ಪ್ರಿಯವಾದದ್ದು. ಅದರಲ್ಲೂ ಮಲ್ಲಿಗೆ, ತುಳಸಿ, ಕಾಕ್ಟ, ಕನಕಾಂಬರ ಹಾಗೂ ಕಣಗಲೆ ಹೂವುಗಳಂತಹ ಹೂವುಗಳಿಂದ ಕಂಗೊಳಿಸುತ್ತಾರೆ. ಇನ್ನು ಕನ್ನಡಿಯನ್ನು ದೇವತೆಯ ಹಿಂದೆ ಇರಿಸಿ ನಂತರ ಎಣ್ಣೆಯ ದೀಪಗಳನ್ನು ಬೆಳಗಿಸಿ ವೀಳ್ಯದೆಲೆ ಮತ್ತು ಅಡಕೆಯನ್ನು ದೇವಿಗೆ ಮುಂದೆ ಇರಿಸಿ ದೇವಿಯನ್ನು ಸಿದ್ಧಿಗೊಳಿಸಿದ ನಂತರ ನಿಮ್ಮ ಪ್ರಾರ್ಥನೆಯನ್ನು ಗಣೇಶನಿಗೆ ಸಲ್ಲಿಸಿ. ಸ್ನೇಹಿತರೆ, ದೇವಿಯನ್ನು ಎಲ್ಲ ರೀತಿ ಕಳಸದ ಮೇಲೆ ಇಟ್ಟು ಪೂಜೆ ಪುನಸ್ಕಾರಗಳು ಆದ ಮೇಲೆ ಮೊದಲ ಪೂಜೆ ಗಣೇಶನಿಗಾಗಬೇಕು. ಏಕೆಂದರೆ ಗಣೇಶ ಮೊದಲ ಪೂಜೆಯ ಆದ್ಯತೆ ಇರುವುದು ಗಣೇಶನಿಗೆ. ದೇವತೆಗಳೇ ಮೊದಲ ಪೂಜೆ ಗಣೇಶನಿಗೆ. ಹಾಗಾಗಿ ಮೊದಲು ಗಣೇಶನನ್ನು ಪೂಜಿಸಿ ಆನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನಂತರ ವರಲಕ್ಷ್ಮಿ ದೇವಿಗೆ ಸಮರ್ಪಿತವಾದ ಪವಿತ್ರ ಮಂತ್ರಗಳನ್ನು ಪಠಿಸಿ. ನೀವು ಮಹಾಲಕ್ಷ್ಮಿ ಸಹಸ್ರನಾಮ ಸ್ತೋತ್ರವನ್ನು ಸಹ ಪಠಿಸಬಹುದು. ಹೂವುಗಳನ್ನು ಒಂದೊಂದಾಗಿ ಅರ್ಪಿಸಿ ಮತ್ತು ನಂತರ ತಾಂಬೂಲವನ್ನು ಅರ್ಪಿಸಿ. ನಂತರ ದೇವಿಗೆ ನೈವೇದ್ಯ, ಕಡಲೆ ಪ್ರಸಾದ, ಪಾಯಸ, ಮೋದಕ, ಇಡ್ಲಿ, ಉಪ್ಪು ಸಹಿತ ಮೋದಕ ಇತ್ಯಾದಿಗಳನ್ನು ಅರ್ಪಿಸಿ. ಸ್ನೇಹಿತರೆ, ಸಾಧ್ಯವಾದರೆ ಪುಳಿಯೋಗರೆಯನ್ನು ಅರ್ಪಿಸಿ, ಏಕೆಂದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು. ನಂತರ ಆರತಿ ಮಾಡಿ ಮತ್ತು ನಿಮ್ಮ ಬಲಮಣಿಕಟ್ಟಿನ ಸುತ್ತಲೂ ಪವಿತ್ರ ದಾರವನ್ನು ಕಟ್ಟುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಿ. ಈ ರೀತಿ ನೀತಿ ನಿಯಮದಲ್ಲಿ ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ, ನಿಮ್ಮನ್ನು ಅರಸುತ್ತಾಳೆ, ಆಶೀರ್ವದಿಸುತ್ತಾಳೆ, ಸುಖದ ಸುಪ್ಪತ್ತಿಗೆ ಮೇಲೆ ಮೆರೆಸುತ್ತಾಳೆ. ಇನ್ನು ವರಲಕ್ಷ್ಮಿ ದೇವಿಗೆ ಮಂತ್ರವನ್ನು ಪಠಿಸಬೇಕು. ಎಲ್ಲ ಪೂಜೆ ಪುನಸ್ಕಾರಗಳು ಆದ ಮೇಲೆ ಈ ಮಂತ್ರವನ್ನು ಪಠಿಸುವುದರಿಂದ ಧನಲಾಭ ಖಚಿತ, ಹಾಗೆ ಧನಾಕರ್ಷಣೆ ಖಚಿತ. ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ವಾಸ ಮಾಡುತ್ತಾಳೆ. ಇನ್ನು ಮಂತ್ರ ಹೀಗಿದೆ: ಪದ್ಮಾಸನೆ ಪದ್ಮಕರೆ ಸರ್ವಲೌಕೈಕ ಪೂಜಿತೆ ನಾರಾಯಣ ಪ್ರಿಯೆ ದೇಹಿ ಸುಪ್ರೀತಾ ಭವ ಸರ್ವದಾ. ಪದ್ಮಾಸನೆ ಪದ್ಮಾಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇಹಿ ಸುಪ್ರೀತಾ ಭವ ಸರ್ವದಾ. ಈ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಸ್ನೇಹಿತರೆ, 108 ಬಾರಿ ಪಠಿಸಿದರೆ ಈ ಮಂತ್ರ ಸಿದ್ಧಿಯಾದಂತಾಗುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ ಲಭಿಸುತ್ತದೆ. ಯಾರೇ ಆಗಲಿ ಸ್ನೇಹಿತರೆ, ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಮಡಿಯಾಗಿರಬೇಕು. ಇನ್ನು ಶುಕ್ರವಾರ ಹಬ್ಬ ಎಂದರೆ ನೀವು ಒಂದು ವಾರ ಮೊದಲೇ ಮಾಂಸಾಹಾರವನ್ನು ತ್ಯಜಿಸಬೇಕಾಗುತ್ತದೆ. ಯಾಕೆಂದರೆ ಲಕ್ಷ್ಮೀ ದೇವಿ ಯಾರ ಮನೆಯಲ್ಲಿ ನೆಲೆಸುತ್ತಾಳೋ ಅವರು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯುತ್ತಾರೆ. ಹಾಗಾಗಿ ಮಾಂಸ ಸೇವನೆ, ಮದ್ಯ ಸೇವನೆ ಹಾಗೂ ಮನೆಯನ್ನು ಗಲೀಜಾಗಿ ಇಟ್ಟುಕೊಳ್ಳುವುದನ್ನು ತಪ್ಪಿಸಿ. ಏಕೆಂದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದೇ ಸ್ವಚ್ಛವಾದಂತಹ ಸ್ಥಳ. ಹಾಗೆ ಮನೆಯ ಹೊಸಲನ್ನು ಅಚ್ಚುಕಟ್ಟಾಗಿ ಶುಭ್ರ ಮಾಡಿ ತೊಳೆದುಕೊಳ್ಳಿ. ಅರಿಶಿನ ಹಾಕಿ ಅಚ್ಚುಕಟ್ಟಾಗಿ ಕುಂಕುಮಗಳನ್ನು ಹಾಕಿ ಅಲಂಕಾರ ಮಾಡಿಕೊಳ್ಳಿ. ನಿಮ್ಮ ಮನೆಗೆ ಲಕ್ಷ್ಮಿ ಬರುವುದಕ್ಕೆ ಹೊಸಲು ಕೂಡ ಮುಖ್ಯ ಆಗುತ್ತದೆ, ಅಂದರೆ ಹೊಸ್ತಿಲು.
ಅದನ್ನು ಕೂಡ ಅಚ್ಚುಕಟ್ಟಾಗಿ ಪೂಜೆ ಪುನಸ್ಕಾರ ಮಾಡಿ ಇಟ್ಟುಕೊಳ್ಳಿ. ಏಕೆಂದರೆ ಲಕ್ಷ್ಮೀದೇವಿ ಒಲಿಯುವುದೇ ಮನೆ ಸ್ವಚ್ಛ ಆಗಿರುವುದಕ್ಕೆ. ಈ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮಂತ್ರಗಳನ್ನು ಪಠಿಸಿ ಲಕ್ಷ್ಮೀದೇವಿಯ ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಲಭಿಸುತ್ತದೆ. ಇನ್ನು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಲಕ್ಷ್ಮೀದೇವಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.